ನಾನಿದ್ದು ನಮ್ಮ ಅಕ್ಕವ್ರ ಮನೇಲೆ. ಇಲ್ಲಿ ಫ್ರಿಡ್ಜ್ ಇದೆ, ಫ್ರಿಡ್ಜ್ ಒಳಗಡೆ ಏನಿದೆ, ಇಲ್ಲಿಂದ ಇಲ್ಲಿ ತನಕ ದುಡ್ಡು ಗೈಸ್. ಮನೇಲಿ ಏನೇನ್ ಯೂಸ್ ಮಾಡೋ ವಸ್ತುಗಳಿದಾವೆ ಏನು ಇಲ್ಲ ಅನ್ನಂಗೆ. ಮತ್ತೆ ಹೋದ್ರೆ ಅವಮಾನ. ಬಾತ್ರೂಮ್ ಇಂದ ಡೈರೆಕ್ಟ್ ಹೀಗೆ ಹೋದ್ರೆ ಬೆಂಗಳೂರು ಜೀವನನ ಅನುಭವಿಸ್ದಾಗ್ಲೇ ಗೊತ್ತಾಗೋದು. ಜನಗಳ ಮಾತಿಗೆ ತಲೆ ಕೆಡಿಸ್ಕಲ್ಲೇಬೇಡಿ. ರಜಾ ಸಿಕ್ಕಾಗೆಲ್ಲ ಇಲ್ಲಿಗೆ ಬರ್ತಾ ಇದೀವಿ. ನಾನು ಹೋಗಿದ್ದು ಬೆಂಗಳೂರಿಂದ ಗ್ಯಾಸೇ ಹಸಿಲ್ಲ. ಇವರು ಆನೆ ಆ ಕಡೆನೆ ಬರ್ತಾ ಇರುತ್ತೆ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಕ್ಕವರ ಮನೆಯಿಂದ. ಹೌದು, ಇವತ್ತು ನಾನು ನಿಮಗೆ ನಮ್ಮ ಅಕ್ಕವರ ಮನೆ ಟೂರ್ ಮಾಡಿ ತೋರಿಸ್ತೀನಿ. ನೆನ್ನೆ ವೀಡಿಯೋ ಯಾರ್ಯಾರು ನೋಡಿಲ್ಲ ನೋಡಿ, ಸಂಡೆ ಬಜಾರ್ಗೆ ಹೋಗಿ ಅಲ್ಲಿ ಸಂಡೆ ಬಜಾರಲ್ಲಿ ಏನೇನು ಸಿಗುತ್ತೆ ಪ್ರತಿಯೊಂದನ್ನು ನೆನ್ನೆ ತೋರಿಸಿದ್ದೀನಿ. ಅಲ್ಲಿಂದ ಡೈರೆಕ್ಟ್ ಇವಾಗ ನಮ್ಮ ಅಕ್ಕವ್ರ ಮನೆಗೆ ಬಂದೆ. ಬಟ್ ಇಲ್ಲಿ ನಮ್ಮ ಅಕ್ಕವರ ಮನೇಲಿ ನಮ್ಮ ಅಕ್ಕ ಇಲ್ಲ, ನಮ್ಮ ಭಾವ ಇಲ್ಲ, ಯಾರೂ ಇಲ್ಲ, ಎಲ್ಲರೂ ಗೋವಾಗೆ ಹೋಗಿದ್ದಾರೆ. ಸೊ ಇವಾಗ ಅಲ್ಲಿ ಬೀಗ ಮೇಲ್ಗಡೆ ಮನೇಲಿ ಕೊಟ್ಟಿದ್ದಾರಂತೆ. ಬೀಗನ ಇಸ್ಕೊಂಡು ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಮನೇಲಿ ಕೀ ಇಸ್ಕ ಬಂದೆ. ಇವಾಗ ಓಪನ್ ಮಾಡುವ. ಒಬ್ಬರು ಇಲ್ಲ ರೀ, ಇಲ್ಲಿ ನೋಡಿ. ಓಪನ್ ಟಿಂಗ್. ಓಕೆ, ಎಲ್ಲ ಕತ್ಲು. ಓ ಮೈ ಗಾಡ್. ಅಬ್ಬಾ, ಅಂತೂ ಮನೆಗೆ ಬಂದೆ. ಏನ್ರೋ ನೀವೆಲ್ಲಿರೋದು? ಮೇಲೆ ಹೊಸಬ್ರ? ನಾನಿದ್ದ ಅಂಕಲ್ಲು ಅಣ್ಣ ಕಂಡ್ರು. ನಾನು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ನೀನೆಷ್ಟ? ಆಕಾಶ್ ಕ್ಲಾಸ್. ನಾನು ಭೂಮಿಕನ್ ಕ್ಲಾಸು. ನಾನು 6th. ಓಕೆ, ಬನ್ನಿ ಇವಾಗ ನಮ್ಮ ಅಕ್ಕವ್ರ ಮನೆ ಯಾವ ಥರ ಇದೆ ಅಂತ ನೋಡುವ. 2 years ಬೇಕು ಬೆಂಗಳೂರಲ್ಲೇ ವರ್ಕ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ನಮ್ಮ ಅಕ್ಕವ್ರ ಮನೇಲೆ ಇದ್ದಿದ್ದು. ಸೊ ಇದೇ ನೋಡಿ ನಮ್ಮ ಅಕ್ಕವ್ರ ಮನೆ. ಇದೇನಿಲ್ಲ, ಚಿಕ್ಕ ಮನೆ ಅಷ್ಟೇ. ಬೆಂಗಳೂರಲ್ಲಿ ನಾರ್ಮಲ್ ಆಗಿ ಇರ್ತಾರಲ್ಲ, ಸೊ ಆ ಥರ ಮನೆ. ಹೊರಗಡೆಯಿಂದ ಒಳಗಡೆಗೆ ಬಂದ ತಕ್ಷಣ ಇದು ಹಾಲಲ್ಲಿ ಇಲ್ಲಿ ನೋಡಿ ಇದೆಲ್ಲ ಇದೆ. ಸೊ ಹಾಲಿಗೆ ಬಂದ ತಕ್ಷಣ TV ಇದೆ, ಹೋಮ್ ಥಿಯೇಟ್ರ್ ಇದೆ, ಮತ್ತು ಕೆಳಗಡೆ ನಮ್ಮ ಅಕ್ಕನ ಮಕ್ಕಳದ್ದು ಬುಕ್ಸ್ಗಳು ಹಾಳು ಮೂಳು ಎಲ್ಲ ಇದ್ದಾವೆ. ಇದೇನೋ ಮುಚ್ಚಿಬಿಟ್ಟವ್ರೆ ಇಲ್ಲಿ. ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಹಾಗೆ ಎತ್ತಿದ್ರೆ ಈ ಕಡೆಗೆ ಬಂದರೆ ಒಂದು ದಿವಾನ್ ಕಟ್ಟಿದೆ. ಇಲ್ಲೇ ನಾನು ಮಲ್ಗ್ತಾ ಇದ್ದಿದ್ದು ಗಾಯ್ಸ್. ಇದು ಒಂದು ಚೇರ್ ಇದೆ ನಮ್ಮ ಬಾವಂದು, ಕೂತ್ಕೊಂಡು ಹಿಂಗೆ ಆಟ ಆಡ್ಬೋದು. ಇಲ್ಲೂ ಒಂದಿದೆ, 2 ಇದೆ. ಮತ್ತು ಹಾಗೆ ಕಿಚನ್ನಿಗೆ ಹೋದರೆ ಇದು ಕಿಚನ್ನು. ಹಾಗೇ ಕಿಚನ್ನಿಂದ ಈ ಕಡೆಗೆ ಬಂದರೆ ಒಂದು ಸಣ್ಣ ದೇವ್ರ ಮನೆ, ಅಂದರೆ ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಓನರು. ಸೊ ಈ ಥರ ಇದೆ. ಹಾಗೆ ಈ ಕಡೆಗೆ ಬಂದರೆ ಕಿಚನ್ ಐಟಮ್ಗಳು, ಮತ್ತು ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಒಳಗಡೆ ಏನಿದೆ ಓಪನ್ ಮಾಡಿದ್ರೆ ಜ್ಯೂಸ್ ಇದೆ ಗುರು. ಇಲ್ಲಿ ಸ್ಟವ್ ಮತ್ತು ಕೆಳಗಡೆ ಸಿಲಿಂಡರ್ ಇಟ್ಕೊಂಡಿದ್ದೀವಿ, ಇದೆಲ್ಲ ವಾಶ್ ಮಾಡೋದಕ್ಕೆ. ಹಾಗೆ ಇಲ್ಲಿ ನೋಡಿ ಪಾತ್ರೆಗಳು, ತಟ್ಟೆಗಳು, ಸೌಟ್ಗಳು ಮೇಲ್ಗಡೆ ಎಲ್ಲ ಇದ್ದಾವೆ. ನಾವು ಏನೇನು ಬೇಕೋ ಅದನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಮೇಲ್ಗಡೆ. ಸೊ ಇದಿಷ್ಟು ಕಿಚನ್ ಆದರೆ. ಹಾಗೆ ಈ ಕಡೆಗೆ ಬಂದರೆ ಇದು ಬೆಡ್ರೂಮ್. ಇದನ್ನೇನೋ ಅಂತಾರಲ್ಲಪ್ಪ, ಮರ್ತೇ ಹೋಗಿದೆ ನನಗೆ. ಇದಿದೆ. ನಮ್ಮ ಅಕ್ಕ ಭಾವ ಇಲ್ಲದೆ ಇರುವಾಗ ನಾನು ಇಲ್ಲಿ ಮಲ್ಗ್ತೀನಿ ಗೈಸ್. ನೋಡಿ. ಹಾಗೆ ಇದೆಲ್ಲ ಬಟ್ಟೆಗಳು, ಎಲ್ಲ ಬಟ್ಟೆಗಳೇ ಬಿಡಿ. ಇದೆಲ್ಲ ಪೂರ ಬಟ್ಟೆ. ಸೊ ಇದೆಲ್ಲ ಇಲ್ಲಿಂದ ಇಲ್ಲಿ ತನಕ ದುಡ್ಡು ಗೈಸ್. ಇದ್ರಾಗೆ 10 ಲಕ್ಷ ರೂಪಾಯಿ ಇದೆ. ನಮ್ಮ ಅಕ್ಕ ಮನೇಲಿ ಏನು ಇಲ್ಲ ಅನ್ನಂಗಿಲ್ಲ. ಮನೆ ಚಿಕ್ಕದೆ, ಬಟ್ ಮನೇಲಿ ಏನೇನು ಯೂಸ್ ಮಾಡೋ ವಸ್ತುಗಳಿದಾವೆ ಏನು ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಇದೆ ನೋಡಿ. ಇದು ಸುಮಾರು ಸ್ಟೋರ್ ಇಲ್ಲಿಂದ ಅಲ್ಲಿ ತನಕನೂ ಇದೆ. ಗ್ಯಾಪೇ ಇಲ್ಲ, ಇಡಕ್ಕೆ ಜಾಗನೇ ಇಲ್ಲ. ಅಲ್ಲಿ ನೋಡಿ ಎಷ್ಟೊಂದು ಇಟ್ಟವ್ರೆ. ಹಂಗೆ ಹೋಗಿ ಹಿಂಗೆ ಹೋದ್ರೆ ಅಲ್ಲಿ ನೋಡಿ ಮನೇಲಿ ಎಲ್ಲೂ ಗ್ಯಾಪೇ ಇಲ್ಲ, ಅಷ್ಟೊಂದು ವಸ್ತುಗಳು. ನಮ್ಮ ಅಕ್ಕನ ಮಕ್ಕಳದ್ದು ಇಬ್ಬರದು ಕಿಚನ್ ಬ್ಯಾಗು, ಸ್ಕೂಲ್ ಬ್ಯಾಗ್ಗಳು. ಹಾಗೆ ಬಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಹಾಗೆ ಹೋದರೆ ಇದು ವಾಶ್ರೂಮ್ ಗಾಯ್ಸ್. ನಮ್ಮ ಅಕ್ಕನ ಮಕ್ಕಳು ಓದೋದು ಎಲ್ಲಿ ಗೊತ್ತಾ? ಬಾತ್ರೂಮಿಂದ ಡೈರೆಕ್ಟ್ ಹೀಗೆ ಹೋದರೆ ನೋಡಿ ಕಾಣಿಸ್ತಿದ್ಯಾ? ಅದೇ ನಮ್ಮ ಅಕ್ಕನ ಮಕ್ಕಳು ಓದೋ ಸ್ಕೂಲು. ನಮ್ಮ ಮನೆ ಪಕ್ಕನೇ ಸ್ಕೂಲು. ಓಕೆ, ಇದಿಷ್ಟು ನಮ್ಮ ಅಕ್ಕವ್ರ ಮನೆ ಹೋಮ್ ಟೂರ್ ಗೈಸ್. ನೋಡಿ ಸುತ್ತ ಫೋಟೋಗಳು, ದೇವರ ಫೋಟೋಗಳು ಹಾಕೊಂಡಿದ್ದಾರೆ. ಮತ್ತು ಇವನೇ ನಮ್ಮ ಅಕ್ಕನ ಮಗ,
ನಿಮ್ಮ ಅಕ್ಕ ಭಾವನ ಫೋಟೋನೇ ಇಲ್ವಲ್ಲ, ಎಲ್ಲಿ ತೋರಿಸೋ? ಅವರೇ ಬರ್ತಾರೆ ಇರಿ, ತೋರಿಸ್ತೀನಿ ನಾನು. ಇವಳು ನಮ್ಮ ಅಕ್ಕನ ಮಗಳು, ಅವನು ನಮ್ಮ ಅಕ್ಕನ ಮಗ. ಇಲ್ಲಿ ನಾನು ಸುಮಾರು ಬುಕ್ ತಂದಿಟ್ಟಿದ್ದೆ ಓದಕ್ಕೆ ಅಂದ್ಬಿಟ್ಟು, ಇನ್ನೂ ಇದೆಯೋ ಏನೋ ಗೊತ್ತಿಲ್ಲ. ಏನಂದರೆ ಮನೆ ಚಿಕ್ಕದಾದ್ರು ಅಚ್ಚುಕಟ್ಟಾಗಿ ಏನೇನು ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊಂಡು ಶಿಸ್ತಾಗಿದ್ದಾರೆ. ವರ್ಕ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿಂದ ನಾನು ಬೊಮ್ಮನಹಳ್ಳಿಗೆ ಹೋಗ್ತಾ ಇದ್ದೆ ವರ್ಕ್ ಮಾಡೋದಕ್ಕೆ, ಒಂದು IT ಕಂಪ್ನಿಗೆ. IT ಕಂಪ್ನಿಗೂ ಮುಂಚೆ ಒಂದು ವೋಡಾಫೋನ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೆ. ಅದರಲ್ಲಿ ಒಂದು 8 ತಿಂಗಳು ಮಾಡಿದೆ ಅಷ್ಟೇ. ಅದಾದಮೇಲೆ ಮತ್ತೆ 1-2 ತಿಂಗಳು ಇಲ್ಲಿಗೆ ಬಜಾಜ್ ಫೈನಾನ್ಸ್ ಅಲ್ಲಿ ವರ್ಕ್ ಮಾಡಿದೆ, ಅಲ್ಲಿ ಬಿಟ್ಟೆ. ಅದಾದಮೇಲೆ ಒಂದು IT ಕಂಪ್ನಿಗೆ ಹೋದೆ, ಅಲ್ಲಿ ಬೊಮ್ಮನಹಳ್ಳಿ ಹತ್ರ. ಅಲ್ಲಿ ಸುಮಾರು ಅಲ್ಲೊಂದು 8 ತಿಂಗಳೂ ಮಾಡಿದೆ ಅನಿಸುತ್ತೆ, ಅಷ್ಟೇ ಮುಗೀತು. ಆ IT ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿ ವರ್ಕೇನು ಇರ್ತಾ ಇರಲಿಲ್ಲ, ಸಿಂಪಲ್ಲಾಗಿ ಇರ್ತಾಯಿತ್ತು. ಆದರೂ ಬೆಳಿಗ್ಗೆ ಇಲ್ಲಿಂದ ಹೋಗಬೇಕು ಅಂದರೆ ಅಲ್ಲಿ ಯಾವ ಥರ ಅಂದರೆ 1 ವೀಕ್ ಫುಲ್ಲು ಡೇ ವರ್ಕು, 1 ವೀಕ್ ಫುಲ್ಲು ನೈಟ್ ವರ್ಕು. ಸೊ ಒಂದಿನ ಅಂದರೆ ನಮಗೆ ಒಂದು ಫಿಕ್ಸ್ ಆಗೋಗಿರುತ್ತೆ, ಇಷ್ಟೊತ್ತಿಗೆ ಎದ್ದಿದ್ರೆ ಇಷ್ಟೊತ್ತಿಗೆ ಮಲಗಬೇಕು ಅಂತ. ಆದರೆ ವಾರಕ್ಕೂ ಚೇಂಜ್ ಆಗುತ್ತಲ್ಲ, ನಮಗೆ ತಲೆ ಕೆಟ್ಟೋಗೋದು. ಇವಾಗ ಬೆಳಗ್ಗೆ ಆಗಿರುತ್ತೋ, ಕತ್ಲಾಗಿರುತ್ತೋ, ಯಾವಾಗ ಹೋಗ್ತೀವೋ ಯಾವಾಗ ಬರ್ತೀವೋ, ಇದೇ ಬರೀ ಇಲ್ಲಿ ಬಾ, ರೂಮಿಗೆ ಬಾ, ಆಫೀಸ್ಗೆ ಹೋಗು, ತಿನ್ನು, ಮಲ್ಗೋ, ಇಷ್ಟೇ ಆಗೋಗಿತ್ತು ಜೀವನ. ನನಗಂತೂ ಸ್ವಲ್ಪನೂ ಇಷ್ಟನೇ ಇರಲಿಲ್ಲ ಇಲ್ಲಿ ಕೆಲಸ ಮಾಡೋದಕ್ಕೆ. ಏನಂದರೆ ಏನು ಬಂದ್ಬಿಟ್ಟಿದ್ದೀನಲ್ಲ ಊರಿಂದ, ಮತ್ತೆ ಹೋದರೆ ಅವಮಾನ ಅಂತ ಅಂದ್ಕೊಂಡು ಒತ್ತಾಯದ ಮೇಲೆ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಫೈನಲಿ ಜನ ಏನಾರು ಅನ್ಕಲ್ಲಿ ಅಂದ್ಬಿಟ್ಟು ವಾಪಸ್ ಊರಿಗೆ ಹೋಗಿ ಒಂದು ಅದ್ಭುತವಾದ ಕೆಲಸ ಮಾಡಿದ್ದೀನಿ ನಾನು. ಅಂದರೆ ಏನು ಕೆಲಸ ಅಂತ ಕೇಳ್ಬಿಡಿ, ನಾನು ಬೆಂಗಳೂರಿಂದ ನಮ್ಮ ಹಳ್ಳಿಗೆ ಹೋದೆ, ಅದ್ಭುತವಾದ ಕೆಲಸ. ಇವಾಗ ಅಲ್ಲೇ ನಮ್ಮೂರಲ್ಲಿ ನಾನು ಊಟ ಮಾಡ್ತಾ 4 ಜನಕ್ಕೆ ಊಟ ಹಾಕ್ತಾಯಿದ್ದೀನಿ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. ಇಲ್ಲಿ ಒಬ್ರು ಕೈ ಕೆಳಗಿರಬೇಕು, ಆದರೆ ಅಲ್ಲಿ ನಾನೇ ರಾಜ, ನಾನೇ ಕಿಂಗು, ಆ ಥರ ಬದುಕ್ಬೋದು. ಇಲ್ಲಿ ನಿಜ ಬೆಂಗಳೂರು ನೋಡೋದಕ್ಕೆ ಚಂದ, ನೀವು ಬಂದು ನೋಡಿದಾಗ ಜಗಮಗ ಅಂತ ಕಾಣಿಸ್ತಿರುತ್ತೆ. ಹಬ್ಬ ಏನು ಇಲ್ಲಿರಬೇಕಲ್ಲ ಅಂತ ಅನಿಸುತ್ತೆ. ಆದರೆ ನೀವು ಕೆಲಸಕ್ಕೆ ಅಂತ ಸೇರ್ಕೊಂಡು ನೀವು ದುಡಿಮೆ ಅಂತ ಮಾಡ್ತಿರಲ್ಲ, ಆವಾಗ ನೀವು ಮಾಡಿ, ನಿಮ್ಗೆ ನಾನು ಹೇಳಿದ್ರು ಅರ್ಥ ಆಗಲ್ಲ, ನಾನು ಹೇಳಿದ್ರು ಅರ್ಥ ಆಗಲ್ಲ, ಯಾರು ಹೇಳಿದ್ರು ಅರ್ಥ ಆಗಲ್ಲ. ಅವರು ಬಂದು ಬೆಂಗಳೂರು ಜೀವನನ ಅನುಭವಿಸ್ದಾಗಲೇ ಗೊತ್ತಾಗೋದು. ಅಂದರೆ ಕೆಲವ್ರಿಗೆ ಅಭ್ಯಾಸ ಆಗೋಗಿರುತ್ತೆ, ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ಏನು ಮಾಡೋದಕ್ಕೆ ಬೇರೆ ಆಪ್ಷನ್ ಇರಲ್ಲ, ಹಾಗಾಗಿ ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಸೊ ಆಪ್ಷನ್ ಇರೋರು ಯಾರು? ನಾವು, ನಮ್ಮ ರೈತರ ಮಕ್ಕಳು. ಊರಲ್ಲಿ 4 ಎಕರೆ 5 ಎಕರೆ ಭೂಮಿಗಳಿದ್ದಾವೆ, ಅದನ್ನೆಲ್ಲ ಬಿಟ್ಬಿಟ್ಟು ಬೆಂಗಳೂರು ಬರೋದಂತೆ 10,000 15,000 ಸ್ಟಾರ್ಟಿಂಗ್ ಎಷ್ಟು ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ನೀವು ಏನೇ ದಬಾಕಿರಿ, ಸ್ಟಾರ್ಟಿಂಗ್ ಕೊಡೋದೆ 10,000 15,000 ಅಷ್ಟೇ ಕೊಡೋದು. ಆ 10,000 15,000 ದುಡಿಯೋದಕ್ಕೆ ತಿಂಗಳೆಲ್ಲ ಬೆಳಿಗ್ಗೆಂದೆ ಸಂಜೆಂದೆ ಸರಿಯಾಗಿ ಊಟ ಮಾಡಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿನೇ ಇಲ್ಲದೆ ಆ ಕಷ್ಟ ನಾನು ಅನುಭವಿಸಿದ್ದೀನಿ. ಒಂದೊಂದು ಕೆಲಸ ಹುಡ್ಕೋದಕ್ಕೆ ಎಷ್ಟೊಂದು ಅಲ್ದಿದ್ದೀನಿ ಅಂದರೆ ಇಡೀ ಬೆಂಗಳೂರು ಒಬ್ಬೊಬ್ಬ ಡೈಲಿ ಪಾಸ್ ಮಾಡಿಸ್ಕೊಳ್ಳೋನು, BMTC ಪಾಸ್ ಮಾಡ್ಕೊಳ್ಳೋದು, ಕರ್ದ ಕಡೆಗೆಲ್ಲ ಇಂಟರ್ವ್ಯೂಗೆ ಹೋಗೋದು. ಅಂದರೆ ನಾವು ಅಪ್ಲೈ ಮಾಡಿಬಿಟ್ಟಿದ್ವಿ ಇಮೇಲ್ ಹಾಕ್ಬಿಟ್ಟು, ಆ ಇಮೇಲ್ಗಳಿಗೆ ಡೈಲಿ ಬರ್ತಾಯಿದ್ವಲ್ಲ, ಸುಮ್ಮನೆ ಡೈಲಿ ಹೋಗಿ ಅಟೆಂಡ್ ಮಾಡೋದು, ಪುನಃ ಹೋಗೋದು. ಎಲ್ಲಿ ಮೊದಲೇ ನಾವು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಬರಲ್ಲ. ಅಲ್ಲಿ ಇಂಟರ್ವ್ಯೂಲಿ ಬರೀ ಇಂಗ್ಲೀಷು. ವಿತೌಟ್ ಹೋಗಿ ಸರ್, ಕನ್ನಡದಲ್ಲಿ ಏನಾದರೂ ಈಸಿಯಾಗಿ ಕೇಳಿ ಸರ್, ಹೇಳ್ಬಿಡ್ತೀನಿ ನಾನು, ಪ್ಲೀಸ್ ಸರ್. ಹಂಗೆ ಮಾಡಿ ಹೆಂಗೋ ಬೈಹಟ್ ಮಾಡ್ಕೊಂಡು ಹೋಗಿ 1-2-3 ಪಾಸ್ ಆಗಿತ್ತು. ಸೊ 1-2-3 ಜಾಬ್ಗಳಿಗೆ ಹೋಗಿ ಕೊನೆಗೆ ಬಿಟ್ಟು ಈಗ ಊರಲ್ಲಿ ನೆಮ್ಮದಿಯಾಗಿದ್ದೀನಿ. ನನಗೀಗಲೂ ಅನ್ನಿಸ್ತಿದೆ ನಾನು ಊರಿಗೆ ಹೋಗಿ ತಪ್ಪು ಮಾಡಿದೆ ಅಂತ. ನನಗೆ 100ಅಲ್ಲಿ 1% ಅನಿಸಿಲ್ಲ. ಊರಿಗೋಗಿ ನಿಜ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನಿಸ್ತಾ ಇದೆ. ಇವಾಗ ನೆಮ್ಮದಿ ನೀನು ಇಲ್ಲಿ ತಿಂಗಳಿಗೆ 20,000 ಬರ್ತಾಯಿತ್ತು ಅಂತ ಹೇಳಿದೆ ಅಲ್ವಾ, ಅಲ್ಲಿ ತಿಂಗಳಿಗೆ 5,000 ಬರಲಿ, ಅಲ್ಲಿರೋ ನೆಮ್ಮದಿ ಇನ್ನೆಲ್ಲೂ ಸಿಗಲ್ಲ. ಇಲ್ಲಿ ಜಾಬ್ ಮಾಡ್ತಾ ಇರಬೇಕಾದ್ರೆ ಈ ಹಬ್ಬಗಳಿಗೆ ಊರಿಗೆ ಹೋದಾಗ ಎಲ್ಲಿಂದನೋ ಎಲ್ಗೋ ಹೋದಂಗೆ ಆಯ್ತಾಯಿತ್ತು. ಫಾರಿನ್ನಿಂದ ನಮ್ಮೂರಿಗೆ ಹೋಗ್ತೀನಲ್ಲ, ಆ ಥರ ಆಗ್ತಾಯಿತ್ತು. ಅದಕ್ಕೆ ಈ ಬೆಂಗಳೂರು ಸವಾಸನೆ ಬೇಡ ಅಂತ ಬಿಟ್ಟೋದೆ. ಅಂದರೆ ಬೆಂಗಳೂರನ್ನ ನಾನು ಬೈತಾ ಇಲ್ಲಪ್ಪ, ಬೆಂಗಳೂರು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕಿದೆ, ಅದನ್ನು ಒಪ್ಕೊಳ್ಳೋಣ. ಆದರೆ ಇರೋರು ಅಂದರೆ ನಮ್ಮ ರೈತರ ಮಕ್ಕಳುಗಳೆಲ್ಲ ಬಂದು ಏನಕ್ಕೆ ಇಲ್ಲಿ 10,000 12,000ಕ್ಕೆಲ್ಲ ಒಬ್ರು ಕೈ ಕೆಳಗೆ ಕೆಲಸ ಮಾಡ್ಕೊಂಡು ಅವ್ರಿಗೆ ಹಾಳಾಗಿ ಏನಕ್ಕೆ ದುಡಿಬೇಕು? ಅರಸನಾಗಿ ನಾವೇ ಬೆಳೆಯೋಣ, ಅರಸನಾಗಿ ನಾವೇ ಉಣ್ಣೋಣ. ನಾವು ರಾಜರು ರೀ, ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬಾರ್ದು.
ಜನ ಊರಲ್ಲಿದ್ದಾರೆ ಹಂಗೆ ಹಿಂಗೆ ನೀವು ಜನಗಳಿಗೋಸ್ಕರ ಬದುಕಲೇಬಾರ್ದು. ನಿಮ್ಗೇನು ಅನಿಸುತ್ತೆ, ನಿಮ್ಮ ತಲೆಯಲ್ಲಿ ಏನಿದೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಆ ಥರ ಮಾಡಿ. ಸೊ ಅದೇ ಒಂದು ದಾರಿಗೆ ಕರ್ಕೊಂಡೋಗಿ ಅದರಲ್ಲೇ ನಿಮಗೆ ಯಶಸ್ಸು ಸಿಗೋ ಥರ ಮಾಡುತ್ತೆ. ನೀವು ಜನರು ನೋಡ್ತಾರೆ, ಜನರಿಗೋಸ್ಕರ ಜನರು ತೋರಿಸ್ತೀವಿ ಅನ್ನೋದಕ್ಕೋಸ್ಕರ ಬದುಕಿದ್ರೆ ಗೋವಿಂದ. ಈ ವಿಡಿಯೋದಲ್ಲಿ ಹೇಳ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಮೋಟಿವೇಶನ್ ಅಂದರೆ ಮೊದಲನೇದಾಗಿ ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಳೇಬೇಡಿ ಅಷ್ಟೇ. ಇವಾಗ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಇವಾಗ ಮಲ್ಗಿ 1-2 ಅವರ್ ರೆಸ್ಟ್ ಮಾಡಬೇಕು. ಇವಾಗ ಮಲ್ಗ್ಬಿಟ್ಟು ನಮ್ಮ ಅಕ್ಕವ್ರು ಬರ್ತಾರಂತೆ. ಟೈಮ್ ಎಷ್ಟು ಗೊತ್ತಾ? ಟೈಮ್ ಇವಾಗ 6 ಗಂಟೆ ಆಗಿದೆ. ನಾನು ಈಗ ತಾನೇ ಊಟ ಮಾಡ್ಕೊಂಬಂದು ಮಧ್ಯಾಹ್ನದ ಊಟನ 4:15 ಮಾಡಿದೆ. ಮಾಡ್ಕೊಬಂದು ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಗಿ ರೆಸ್ಟ್ ಮಾಡಿ ನಮ್ಮ ಅಕ್ಕವ್ರು ಬರ್ತಾರೆ, ಅವಾಗ ಮಾತಾಡ್ಸೋಣ. ಏಯ್ ನಾಗವೇ, ಏಯ್ ಜ್ಯೂಸ್ ಕೊಡ್ತೀನಿ ಬಾ. ನಕ್ರ ಮಾಡ್ ಹೇಯ್ ಕುಡಿ, ನಕ್ರ ಮಾಡಬೇಡ ಕುಡಿ. ಪಾಪ ಬೈಕಲ್ಲಿ ಬಿದ್ದು ಬಂದಾನು ಇವತ್ತೇ. ನಾನು ಇನ್ನೊಬ್ಬ 1-2-3 ಸೀಟು ಇವ್ರ ಬಾವ ರೂಮ್ ಮಾಡ್ಕೊಂಡಿದ್ದಾರೆ ಅಲ್ಲಿ. ಯಾವ ಏರಿಯಾ ಅದು? ಮೈಕಲ್ ಲೇಔಟ್ಲಿ ಇವರಿರೋದು. ನಾವಿರೋದು ಸಿಂಗ್ಸಂದ್ರ, ಇಲ್ಲೇ ಬೊಮ್ಮನಹಳ್ಳಿ ಹತ್ರನೇ. ಅದಕ್ಕೂ ಹತ್ರ ಇದಕ್ಕೂ ಹತ್ರ. ಸೊ ಶನಿವಾರ ಭಾನುವಾರ ರಜಕ್ಕೆಲ್ಲ ಅಲ್ಲಿಗೆ ಹೋಗ್ತಾಯಿದ್ದೆ. ಇನ್ನು ಮಿಕ್ಕ ದಿವಸ ಇಲ್ಲಿಗೆ ಬರ್ತಾಯಿದ್ದೀನಿ ನಾನು. ಇವತ್ತು ನಾನು ಬಂದಿದ್ದೀನಿ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಾನೆ. ಏನು ಗೊತ್ತಾ, ಅದಕ್ಕೂ ಮುಂಚೆ ನಾವು ಸಂಡೇ ಬಜಾರಲ್ಲಿ ಆನೆ ಓಡಿಸೋಕ್ಕೆ ಒಂದು ಗನ್ ತಂದಿದ್ದೀವಿ ನೋಡ್ರಿ. ಇದು ಯಾವ ಥರ ವರ್ಕ್ ಆಗುತ್ತೆ ನೋಡೋಣ ಇವಾಗ. ಓಕೆ ಇರ್ರಿ. ಅವಕ್ಕ ಚೆನ್ನಾಗಿ ಹೊಡಿತಿದ್ದ. ಆನೆ ಓಡಿಸೋ ಗನ್ ನಮ್ಮ ಹತ್ರ ಇದೆ. ಇದು ಬುಲೆಟು ಹಿಂಗೆ ಹಾಕ್ಬೇಕು. ಲೋಡ್ ಆಯಿತು. ಆನೆ ಆ ಕಡೆಯಿಂದ ಬರ್ತಾ ಇರುತ್ತೆ. ಸಂಡೆ ಬಜಾರ್ಲಿ 100 ರೂಪಾಯಿ ಕಣವು. 100 ರೂಪಾಯಿ ವರ್ತಿಟ್ಟು ಗೈಸ್. ಇದು ಚೆನ್ನಾಗಿ ಸೌಂಡ್ ಬರುತ್ತೆ. ನಮ್ಮ ಅಕ್ಕ ಬರೋದು 9 ಗಂಟೆ ಆಗುತ್ತಂತೆ. ಅದಕ್ಕೆ ನಾನು ಮೆಸ ಗೋಲ್ಗುಪ್ಪ ತಿನ್ಕೊಂಡು ಹೋಗ್ಬಿಟ್ಟು ಬಂದ್ವಿ. ಯಾರು ಗೊತ್ತಾ, ಈ ಗೋಲ್ಗುಪ್ಪ ಅಂಗಡಿಲಿ 50 ಗೋಲ್ಗುಪ್ಪ ತಿಂದಿದ್ದೀರಿ ಚಾಲೆಂಜ್ ಮಾಡಿ. ನನ್ಗೆ ಗೊತ್ತಾ ಗೊತ್ತಂತೆ. ನೋಡ್ರಿ, ನಮ್ಮ ರೂಮಿಂದ ನಮ್ಮ ರೂಮ್ ಔಟ್ಸೈಡು, ಇದು ನಮ್ಮ ಬೀದಿ. ಓಕೆ, ಬ್ಯಾಕ್ ಟು ಹೋಮ್. ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಊಟಕ್ಕೆ ಏನಾದರೂ ಮಾಡಬೇಕು ಗೈಸ್. ಏನು ಮಾಡುವ? ಫೈನಲಿ ನಮ್ಮ ಅಕ್ಕವ್ರು ಬಂದರು. ಊಟ ಇವತ್ತೇನು ಇಲ್ಲ ಅಂದ್ಬಿಟ್ಟು ಹೋಗಿ ಪಡ್ಡು ಮತ್ತೆ ಗೋಲ್ಗುಪ್ಪ ತಿನ್ಕ ಬಂದ್ವಿ. ಅನ್ನ ಮತ್ತೆ ರಸಂ ರೆಡಿಯಾಗಿದೆ. ಇವಳೆ ನೋಡಿ ನಮ್ಮ ಅಕ್ಕ. ಎಲ್ಲ ನನ್ನ ಬಗ್ಗೆ ಹೆಂಗೆ ಅಂತ ಹೇಳಿದೆಯಲ್ಲ. ಇವರಿಬ್ರು ಮಕ್ಕಳು ಆಕಾಶ, ಭೂಮಿಕಾ. ಇಲ್ಲಿಂದ ಉಮೇಶ್ ಅವರ ರೂಮ್, ನಾ ಅದೇ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಆಟೋ ಬುಕ್ ಮಾಡಿದ್ವಿ, ಬಂದಿದೆ. ಓಕೆ, ಟಾಟಾ, ಬಾಯ್ ಬಾಯ್. ಹಾಂ ನಡೀರಿ. ಫೈನಲಿ ಬಂದ್ವಿ ನಮ್ಮ ರೂಮ್ಗೆ. ನಮ್ಮ ಅಕ್ಕವ್ರ ಮನೇಲಿ ಇರ್ತಾಯಿದ್ದೆ. ಶನಿವಾರ ಭಾನುವಾರ ರಜಾ ಸಿಕ್ಕಾಗೆಲ್ಲ ಇಲ್ಲಿಗೆ ಬರ್ತಾಯಿದ್ವಿ. ನೋಡಿ, ಬ್ಯಾಚುಲರ್ ರೂಮ್ ಯಾವ ಥರ ಇದೆಯೋ ಆ ಥರ ಇದೆ. ಏನು ಶಿಸ್ತಾಗಿದೆ ಅಂದರೆ ರೂಮು, ಅಷ್ಟು ಶಿಸ್ತು. ಗ್ಯಾಸು, ನಾನು ಹೋಗಿದ್ದು ಬೆಂಗಳೂರಿಂದ ಗ್ಯಾಸೇ ಹಸಿಲ್ಲ. ಇವರು ನೋಡಿ ಎಲ್ಲ ತುಕ್ಕಿಡ್ಕೊ ಕೂತಿದ್ದೆ. ಏನಿಲ್ಲ ಗೈಸ್, ಇಷ್ಟೇ. ಇದೊಂದು ಹಾಲು, ಅದೇ ಕಿಚನು, ಇದೊಂದು ಬಾತ್ರೂಮ್ ಅಷ್ಟೇ, ಸಾಕು. ಇದೆ ಬೆಳಗ್ಗೆಯಿಂದ ಅಲ್ಲೆಲ್ಲ ಹೋಗಿ ಸುಸ್ತಾಗಿದೆ. ಇವಾಗ ಮಲಗಬೇಕು ಗೈಸ್. ಓಕೆ, ಇವಾಗ ಮಲ್ಗಿ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.